ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಮ್ಸ್ ನೀತಿ. ಸೊ ಇವತ್ತು ನಾವು ಎಕಾನಮಿದು ಇನ್ನೊಂದು ಮೇಜರ್ ಕಾನ್ಸೆಪ್ಟ್ ನೋಡೋಣ. ಯಾಕಂದ್ರೆ ರೀಸೆಂಟ್ ಆಗಿ ಇದು CDS ಎಕ್ಸಾಮ್ ಅಲ್ಲಿ ಬಂದಿರುವಂತ ಒಂದು ಟಾಪಿಕ್ ಇದು. ಸೊ ಆಸ್ ಐ ಸೈಡ್ ದಟ್ ಎಕ್ಸಾಮ್ಸ್ ಅಲ್ಲಿ ಯೂಶುವಲಿ ಕ್ವಶನ್ಸ್ ಹೇಗ್ ಬರುತ್ತೆ ಅಂದ್ರೆ, ಈ UPSC ರಿಲೇಟೆಡ್ ಯಾವ್ದ್ಯಾವ್ದು ಕ್ವಶನ್ಸ್ ಕೇಳಿರ್ತಾರೆ ಅದು ಆ ವರ್ಷದ KPSC ಆಗಿರ್ಬೋದು, KS ಆಗಿರ್ಬೋದು, ಅಥವಾ ಗ್ರೂಪ್ ಸಿ ಅಥವಾ PSI ಈ ಎಕ್ಸಾಮ್ಸ್ ಗಳಿಗೆ ಇದು ನಮಗೆ ಮೇಜರ್ ಆಗಿ ಒಂದು ಟಾಪಿಕ್ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ವಾಟ್ ಆರ್ ದ ಕ್ವಶನ್ಸ್ ದೇ ಆಸ್ಕ್ಡ್ ಇನ್ ದ ಎಕ್ಸಾಮ್ಸ್. ಇದು ಅಪಾರ್ಚುನಿಟಿ ಕಾಸ್ಟ್ ಅನ್ನುವಂತಹ ಒಂದು ಟಾಪಿಕ್. ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ, ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಒಂದು ವ್ಯಾಲ್ಯೂ ಯಾವ ಒಂದು ಆಲ್ಟರ್ನೇಟಿವ್ಗೆ ನಾವು ಚಾಯ್ಸ್ ಮಾಡಿ ಒಂದು ಚಾಯ್ಸ್ನ ಬಿಟ್ಟಿರ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಇಲ್ಲಿ ಒಂದು ಐಸ್ ಕ್ರೀಮ್ ಇರುತ್ತೆ, ಇಲ್ಲೊಂದು ವಾಟರ್ ಬಾಟಲ್ ಇರುತ್ತೆ. ವಾಟರ್ ಬಾಟಲ್ ನಮಗೆ ಬೆನಿಫಿಟ್ ಇರುತ್ತೆ, ಐಸ್ ಕ್ರೀಮ್ ನಮಗೆ ವಾಂಟ್ ಇರುತ್ತೆ. ಸೊ ಇದನ್ನ ನಾವು ಬಿಡ್ತೀವಿ, ಈ ವಾಟರ್ ಬಾಟಲ್ನ ತಗೊಂತೀವಿ. ಇಲ್ಲಿ ಬಿಟ್ಟಂತಹ ಒಂದು ಕಾಸ್ಟ್ ಇರುತ್ತಲ್ಲ, ಇದಕ್ಕೆ ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಅಪಾರ್ಚುನಿಟಿ ಕಾಸ್ಟ್. ಈ ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್ ನ ಯಾರು ಮಾಡಿದ್ದು ಅಂತಂದ್ರೆ, ಆಸ್ಟ್ರಿಯನ್ ಎಕಾನಮಿಸ್ಟ್ ಫೆಡ್ರಿಚ್ ಒನ್ ವೈಸರ್ ಅಂತ ಅವ್ರ ಹೆಸರು. ಫ್ರೆಡ್ರಿಕ್ ಇದು ನಾನು ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಯೂಶುವಲಿ ಕೇಳೋದಿಲ್ಲ ಅಪಾರ್ಚುನಿಟಿ ಕಾನ್ಸೆಪ್ಟ್, ಅಪಾರ್ಚುನಿಟಿ ಕಾಸ್ಟ್ ಅನ್ನುವಂತಹ ಕಾನ್ಸೆಪ್ಟ್ ನ ಯಾರು ಡೆವಲಪ್ ಮಾಡಿದ್ರು ಅಂತ ಕೇಳೋದಿಲ್ಲ. ಬಟ್ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಫ್ರೆಡ್ರಿಚ್ ವಾನ್ ವೈಸರ್ ಅಂತ ಅವ್ರ ಹೆಸರು. ಈಸ್ ಅ ಆಸ್ಟ್ರಿಯನ್ ಎಕಾನಮಿಸ್ಟ್. ಈ ಅಪಾರ್ಚುನಿಟಿ ಕಾಸ್ಟ್ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್. ಬೇಸಿಕ್ ಡೆಫಿನೇಷನ್ ಏನಂತಂದ್ರೆ, ಇದು ವ್ಯಾಲ್ಯೂ ಆಫ್ ದ ನೆಕ್ಸ್ಟ್ ಆಲ್ಟರ್ನೇಟಿವ್ ಫಾರ್ಗಾನ್. ಅಂದ್ರೆ ವೆನ್ ಯು ಚೂಸ್ ಒನ್ ಆಪ್ಷನ್, ಯಾವ್ದಾದ್ರು ಒಂದು ಆಪ್ಷನ್ ನ ತಗೊಂಡ್ವಿ. ನಾನೀಗ ವಾಟರ್ ಬಾಟಲ್ ಅಂತ ಎಕ್ಸಾಂಪಲ್ ಕೊಟ್ಟೆ, ವಾಟರ್ ಬಾಟಲ್, ಐಸ್ ಕ್ರೀಮ್ ಅಂತ. ಈ ಐಸ್ ಕ್ರೀಮ್ ನ ಬಿಟ್ಟು ಈ ವಾಟರ್ ಬಾಟಲ್ ನ ತಗೊಂಡ್ವಿ. ಯು ಗಿವ್ ಅಪ್ ದ ನೆಕ್ಸ್ಟ್ ಬೆಸ್ಟ್ ಆಪ್ಷನ್. ಇದ್ರಲ್ಲಿ ಏನಾದ್ರು ಇವಾಗ ಏನಂದ್ರೆ, ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಫಿಲ್ಲಿಂಗ್, ಆ ಒಂದು ಇದ್ರಲ್ಲಿ ಒಂದು ಹೋಗುತ್ತಲ್ವಾ. ಇದು ಎಕ್ಸಾಂಪಲ್ ನೋಡಿ. ಜಸ್ಟ್ ಕನ್ಸಿಡರ್ ದಟ್ ವಾಟರ್ ಬಾಟಲ್ ಅಂಡ್ ಐಸ್ ಕ್ರೀಮ್ ಅಲ್ಲಿ ನಾವು ವಾಟರ್ ಬಾಟಲ್ ನ ತಗೊಂಡು ಐಸ್ ಕ್ರೀಮ್ ನ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಆ ಐಸ್ ಕ್ರೀಮ್ ಅಲ್ಲಿ ನಮ್ಗೆ ಸಿಕ್ಕಿದಂತಹ ಒಂದು ಫೀಲ್ ಆಗಿರಬಹುದು, ಅದನ್ನ ನಾವು ಸ್ಯಾಕ್ರಿಫೈಸ್ ಮಾಡಿರುವಂತಹ ಒಂದು ಬೆನಿಫಿಟ್ ಕಾಸ್ಟ್ ಇರುತ್ತಲ್ಲ, ಅದಕ್ಕೆ ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಅಪಾರ್ಚುನಿಟಿ ಕಾಸ್ಟ್. ಯಾಕೆ ಈ ಅಪಾರ್ಚುನಿಟಿ ಕಾಸ್ಟ್ ಮ್ಯಾಟರ್ ಆಗುತ್ತೆ ಅಂದ್ರೆ, ರಿಸೋರ್ಸ್, ಮನಿ, ಲೇಬರ್, ಲ್ಯಾಂಡ್ ಇದೆಲ್ಲವೂ ಕೂಡ ಲಿಮಿಟೆಡ್ ಇರುತ್ತೆ. ನಮ್ಗೆ ಎಲ್ಲವೂ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ನನಗೆ 2 acres ಕಾಫಿ ತೋಟ ಇದೆ, ಇಲ್ಲಿ 2 acres ಏಲಕ್ಕಿ ತೋಟ ಇದೆ. ಸೊ ನಾನು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಬೇಕು. ಇದರ 2 acre ಕಾಫಿ ತಗೋಬೇಕು, ಇಲ್ಲ 2 acres ಏಲಕ್ಕಿ ತಗೋಬೇಕು. ಯಾಕಂತಂದ್ರೆ ನನಗೆ ಒಂದನ್ನ ಮಾತ್ರ ಆಫರ್ ಮಾಡುವಷ್ಟು ಕಾಸ್ಟ್ ಇರುತ್ತೆ, ಮತ್ತೆ ಲಿಮಿಟೆಡ್ ಇರೋದ್ರಿಂದ ಎಲ್ಲವೂ ನಮ್ಗೆ ಈಸಿಯಾಗಿ ಸಿಗೋದಿಲ್ಲ. ಸೊ ಹಂಗಾಗಿ ವಿ ಹ್ಯಾವ್ ಟು ಡೂ ಅ ಚಾಯ್ಸ್. ಅದ್ರಲ್ಲಿ ಇವಾಗ ಏನಂತಂದ್ರೆ, 2 ಎಕರೆ ಕಾಫಿ ತೋಟಕ್ಕೆ 2 lakh ಅಥವಾ 4 lakh ಇನ್ಕಮ್ ಬರುತ್ತೆ ಅನ್ಕೊಳ್ಳಿ. ಏಲಕ್ಕಿಗೂ ಕೂಡ 4 lakh ಬರುತ್ತೆ ಅನ್ಕೊಂಡ್ರೆ, ಈಗ ನಾವು ಕಾಫಿನ ಚೂಸ್ ಮಾಡಿ, ಬೇಡ 3 ಲಕ್ಷ ಇಟ್ಕೊಳ್ಳೋಣ, ಏಲಕ್ಕಿನ ನಾವು ಚೂಸ್ ಮಾಡದೇ ಇದ್ದಾಗ ನಮ್ದು ಅಪಾರ್ಚುನಿಟಿ ಕಾಸ್ಟ್ 3 lakh ಏಲಕ್ಕಿದ್ ಬರುತ್ತೆ. ಬಿಕಾಸ್ ವಿ ಹ್ಯಾವ್ ಚೂಸನ್ ದ ಕಾಫಿ ಇನ್ಸ್ಟೆಡ್ ಆಫ್ ಏಲಕ್ಕಿ. Opportunity cost makes that trade-off visible and measurable, enable rational decision making. ಇದಕ್ಕೋಸ್ಕರ ನಮಗೆ ಅಪಾರ್ಚುನಿಟಿ ಕಾಸ್ಟ್ ಮ್ಯಾಟರ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡೋಣ ಒನ್ ಬೈ ಒನ್. ಇವಾಗ ಸ್ಟೂಡೆಂಟ್ ಎಕ್ಸಾಂಪಲ್ ತಗೊಂಡ್ರೆ, ಅವನಿಗೆ 2 ಇದೆ. ಒಂದು ಸ್ಟಡೀಸಿಗೆ ಓದೋದು. ಫಾರ್ ಎಕ್ಸಾಂಪಲ್, ನಾವು UPSC ಅಥವಾ KPSC ಸ್ಟೂಡೆಂಟ್ಸ್ ತಗೊಳ್ಳೋಣ. ಒಂದು ಹಿ ಹ್ಯಾಸ್ ಟು ಸ್ಟಡಿ, ಇನ್ನೊಂದು ಹಿ ಕ್ಯಾನ್ ಗೋ ಫಾರ್ ಅ ಮೂವಿ ಮಾಡಿದ್ರೆ ಅವನಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಬಟ್ ಸ್ಟಡೀಸ್ ಮಾಡಿದ್ರೆ ಎಕ್ಸಾಮ್ ಹತ್ರ ಬಂದಂಗೆ ಕಾನ್ಫಿಡೆನ್ಸ್ ಇರುತ್ತೆ. ಆ ಒಂದು ಮೂವಿನ ಅವನು ಬಿಟ್ಟು ಓದುತ್ತಾನಲ್ವಾ, ಆ ಎಂಜಾಯ್ಮೆಂಟ್ ಆಫ್ ದ ಮೂವಿ ಬಿಕಮ್ಸ್ ಹಿಸ್ ಅಪಾರ್ಚುನಿಟಿ ಕಾಸ್ಟ್. ಇವಾಗ ನಾನು ಯಾವಾಗ ಪ್ರಿಪ್ರೇಷನ್ ಅಲ್ಲಿ 100% ಕೊಡ್ತಾ ಇದ್ದೆ, ಐ ಹ್ಯಾವ್ ಸ್ಯಾಕ್ರಿಫೈಸ್ ಸೋ ಮಚ್. ನಂದು ಎಂಜಾಯ್ಮೆಂಟು, ಫ್ಯಾಮಿಲಿ ಫಂಕ್ಷನ್ಸು, ಶಾಪಿಂಗು, ಮೂವೀಸು ಏನು ಹೋಗ್ತಾನೆ ಇರಲಿಲ್ಲ. I am not lying. I was like sitting in the library for 14 hours. ಬೆಳಿಗ್ಗೆಯಿಂದ ಸಂಜೆ ತನಕ. ಇಟ್ಸ್ ಅ ಫ್ರಸ್ಟ್ರೇಟಿಂಗ್ ಥಿಂಗ್, ಐ ನೋ, ಬಟ್ ವಿ ಹ್ಯಾಡ್ ನೋ ಅದರ್ ಆಪ್ಷನ್ಸ್. ಅದು ಮೇನ್ಸ್ ಟೈಮಲ್ಲಂತೂ ಬೆಳಿಗ್ಗೆ 7ಗೆ ಹೋದ್ರೆ 11 ತನಕನೂ ಐ ಯೂಸ್ ಟು ಬಿ ಇನ್ ದ ಲೈಬ್ರರಿ.
ಅವಾಗ ನನ್ನ ಕಸಿನ್ಸು ನಂದು ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲ ಕರಿಯೋರು, ಐ ಕುಡಂಟ್. ಬಟ್ ಇವಾಗ ಏನಾಗ್ತದೆ ಅಂದ್ರೆ ಟೈಮ್ ಇದೆ ಬಟ್ ಫ್ರೆಂಡ್ಸೇ ಇಲ್ಲ, ಹಂಗಾಗತ್ತೆ. ಇವಾಗ ಅಗೇನ್ ಐ ಆಮ್ ಪೇಯಿಂಗ್ ಅಪಾರ್ಚುನಿಟಿ ಕಾಸ್ಟ್ ಆಫ್ ಮಿಸ್ಸಿಂಗ್ ದೋಸ್ ಡೇಸ್. ಯಾ, ಅಂಡ್ ಗೌರ್ಮೆಂಟ್ ಸ್ಪೆಂಡಿಂಗ್ ಅಲ್ಲಿ ಹೇಗೆ ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ, ಈಗ 10,000 ಕೋಟಿ ಹೈವೇಗೆ ಅಂತ ಕೊಡ್ತಾರೆ, ಅಂಡ್ ಎಜುಕೇಶನ್, ಹೆಲ್ತ್ ಕೇರ್, ವೆಲ್ಫೇರ್ ಪ್ರೋಗ್ರಾಮ್ಸ್ ಇದೆಲ್ಲವೂ ಒಂದ್ ಸ್ವಲ್ಪ ಇಲ್ಲಿ ಕಾಂಪ್ರಮೈಸ್ ಆಗುತ್ತೆ, ಅದು ಅಪಾರ್ಚುನಿಟಿ ಕಾಸ್ಟ್ ಅಂಡರ್ ಬರುತ್ತೆ. ಬಿಸ್ನೆಸ್ ಎಕ್ಸಾಂಪಲ್ ತಗೊಂಡ್ರೆ, ಫಾರ್ಮರ್ಸ್ ಯೂಸಸ್ ಲ್ಯಾಂಡ್ ಫಾರ್ ದ ರೈಸ್ ಇನ್ಸ್ಟೆಡ್ ಆಫ್ ವೀಟ್. ಅಲ್ಲೇನಾಗುತ್ತೆ ಅಂತಂದ್ರೆ ಪ್ರಾಫಿಟ್ ಫ್ರಮ್ ವೀಟ್ ಪ್ರೊಡಕ್ಷನ್ ಬಿಕಮ್ ಅಪಾರ್ಚುನಿಟಿ ಕಾಸ್ಟ್ ಆಗುತ್ತೆ. ಅಂದ್ರೆ ನಾವು ಯಾವ್ದನ್ನ ಸ್ಯಾಕ್ರಿಫೈಸ್ ಮಾಡಿ ಯಾವ್ದಕ್ಕೊಂದು ಬಳಸ್ತೀವಿ, ಆ ಸ್ಯಾಕ್ರಿಫೈಸ್ ಮಾಡಿರುವಲ್ಲಿ ನಮ್ಗೆ ನಾವು ಕಳ್ಕೊಂಡಂತ ಒಂದು ಅಮೌಂಟ್ ಆಗಿರ್ಬೋದು, ಅಥವಾ ಟೈಮ್ ಆಗಿರ್ಬೋದು, ಅಥವಾ ಎಂಜಾಯ್ಮೆಂಟ್ ಆಗಿರ್ಬೋದು, ಅಥವಾ ಫೆಸಿಲಿಟಿ ಆಗಿರ್ಬೋದು, ಅದು ನಮ್ಗೆ ಅಪಾರ್ಚುನಿಟಿ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಫೀಚರ್ಸ್ ಏನೇನಿದೆ ಅಪಾರ್ಚುನಿಟಿ ಕಾಸ್ಟ್ ಫೀಚರ್ಸ್ ಏನಂದ್ರೆ, ಬೇಸ್ಡ್ ಆನ್ ಸ್ಕ್ಯಾರ್ಸಿಟಿ. ಇವಾಗ ನಮ್ಗೆ ಎಲ್ರಿಗೂ 4 ಎಕರೆ ತೋಟ ಅವೈಲೇಬಲ್ ಇದ್ದಾಗ ವಿ ಕ್ಯಾನ್ ಗೋ ಫಾರ್ 4 acres. ಬಟ್ ಅಲ್ಲಿ ಲಿಮಿಟೆಡ್ ಇದೆ, ರಿಸೋರ್ಸ್ ಲಿಮಿಟೆಡ್ ಇದೆ, ಸ್ಕ್ಯಾರ್ಸಿಟಿ ಇದೆ, ಹಂಗಾಗಿ ಅಪಾರ್ಚುನಿಟಿ ಕಾಸ್ಟ್ ಅದು ಒಂದು ಫೀಚರ್ ಆಗುತ್ತೆ. ದೆನ್ ಸಬ್ಜೆಕ್ಟಿವ್ ಕಾನ್ಸೆಪ್ಟ್, ಇಟ್ ಮೇ ಬಿ ಡಿಪೆಂಡಿಂಗ್ ಅಪಾನ್ ದ ಪರ್ಸನ್. ಕೆಲವರಿಗೆ ಒಂದಕ್ಕೆ ಎರಡೂ ಆಫರ್ಡ್ ಮಾಡಕ್ ಆಗದೆ ಇರ್ಬೋದು, ಅಥವಾ ಕೆಲವರಿಗೆ ಒಂದು ಜಾಸ್ತಿ ಇಂಪಾರ್ಟೆನ್ಸ್ ಅಂತ ಹೇಳಿ ಇನ್ನೊಂದನ್ನ ಕೊಟ್ಟಿರ್ಬೋದು. ದೆನ್ ಇನ್ವಾಲ್ವ್ಸ್ ಅ ಚಾಯ್ಸ್. ಅಪಾರ್ಚುನಿಟಿ ಕಾಸ್ಟ್ ಎಕ್ಸಿಸ್ಟ್ ಓನ್ಲಿ ವೆನ್ ಆಪ್ಷನ್ ಈಸ್ ಸೆಲೆಕ್ಟೆಡ್ ಓವರ್ ಅನದರ್. ಅಂದ್ರೆ ಎರಡನ್ನೂ ತಗೊಂಡ್ರೆ ಅಲ್ಲಿ ಅಪಾರ್ಚುನಿಟಿ ಕಾಸ್ಟ್ ಬರೋದಿಲ್ಲ. ಇವಾಗ ಒಂದು ಜ್ಯೂಸ್, 2 ಜ್ಯೂಸ್ ಅಲ್ಲಿ ಯಾವ್ದಾದ್ರು ಒಂದು ಜ್ಯೂಸ್ನ ಮಾತ್ರ ತಗೊಂಡ್ರೆ ಇನ್ನೊಂದು ಜ್ಯೂಸ್ನ ಸ್ಯಾಕ್ರಿಫೈಸ್ ಮಾಡಿದವನಿಗೆ ಅಪಾರ್ಚುನಿಟಿ ಕಾಸ್ಟ್ ಆಗುತ್ತೆ. ಇಂಪಾರ್ಟೆಂಟ್ ಫಾರ್ ಡಿಸಿಷನ್ ಮೇಕಿಂಗ್. ಈಗ ಗೌರ್ಮೆಂಟ್ಸಿಗೆ, ಫರ್ಮ್ಸ್ಗೆ, ಅವ್ರಿಗೆ ಬೇಕು ಇಲ್ಲಿ ಎಲ್ಲಿಗೆ ನಾವು ಇನ್ವೆಸ್ಟ್ ಮಾಡಬೇಕು, ಯಾವುದನ್ನ ನಾವು ಬಿಡಬಹುದು ಅನ್ನುವಂಥ ಅಲ್ಲಿ ಡಿಸಿಷನ್ ಮೇಕಿಂಗ್ ನಮಗೆ ಇಂಪಾರ್ಟೆನ್ಸ್. ನೆಕ್ಸ್ಟ್, ಬೆಸ್ಟ್ ಆಲ್ಟರ್ನೇಟಿವ್. ಇಟ್ ರೆಫರ್ಸ್ ಟು ಎ ಸೆಕೆಂಡ್ ಬೆಸ್ಟ್ ಆಪ್ಷನ್, ನಾಟ್ ಆಲ್ ಆಲ್ಟರ್ನೇಟಿವ್ಸ್. ಅದು ನಮಗೆ ಗೊತ್ತಿರುತ್ತೆ. ದೆನ್ ಟೈಪ್ಸ್ ಆಫ್ ಅಪಾರ್ಚುನಿಟಿ ಕಾಸ್ಟ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಇಂಪ್ಲಿಸಿಟ್, ಇನ್ನೊಂದು ಎಕ್ಸ್ಪ್ಲಿಸಿಟ್. ಇನ್ನೊಂದು ಕಾಸ್ಟ್ ಇನ್ವಾಲ್ವ್ ಡೈರೆಕ್ಟ್ ಆಗಿ ಪೇಮೆಂಟ್ ನ ಇನ್ವಾಲ್ವ್ ಆಗಿರೋದು ಈ ಎಕ್ಸ್ಪ್ಲಿಸಿಟ್ ಅಪಾರ್ಚುನಿಟಿ ಕಾಸ್ಟ್. ಅಂದ್ರೆ ಈಗ ವೇಜಸ್ ನ ಪೇ ಮಾಡೋದು ಎಂಪ್ಲಾಯೀಸ್ಗೆ, ಬೈಯಿಂಗ್ ಮಷಿನರೀಸ್ ಅಂಡ್ ಎಕ್ವಿಪ್ಮೆಂಟ್. ಇಂಪ್ಲಿಸಿಟ್ ಅಂದ್ರೆ ಡೈರೆಕ್ಟ್ ಆಗಿ ಕಾಸ್ಟ್ ಇನ್ವಾಲ್ವ್ ಆಗಿರೋದಿಲ್ಲ, ಅಂದ್ರೆ ಮನಿ ಇನ್ವಾಲ್ವ್ ಆಗಿರೋದಿಲ್ಲ. ಇಟ್ ರೆಪ್ರೆಸೆಂಟ್ ಲಾಸ್ಟ್ ಅಪಾರ್ಚುನಿಟೀಸ್. ಅಂದ್ರೆ ಬಿಸ್ನೆಸ್ ಓನರ್ ಯೂಸಿಂಗ್ ಓನ್ ಬಿಲ್ಡಿಂಗ್ ಇನ್ಸ್ಟೆಡ್ ಆಫ್ ರೆಂಟಿಂಗ್ ಹಿಸ್ ಬಿಲ್ಡಿಂಗ್, ಅಲ್ಲಿ ಆ ಒಂದು ಅಪಾರ್ಚುನಿಟಿ, ರೆಂಟಲ್ ಅಪಾರ್ಚುನಿಟಿ ಕಾಸ್ಟ್ ಫಾರ್ಗಾನ್ ಆಗುತ್ತೆ. ಸೊ ಈ ತರ ಎಲ್ಲಿ ಮನಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದಿಲ್ಲ ಅದು ಇಂಪ್ಲಿಸಿಟ್ ಅಪಾರ್ಚುನಿಟಿ ಕಾಸ್ಟ್ ಆಗುತ್ತೆ. ಎಲ್ಲಿ ಮನಿ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರುತ್ತೆ ಅಲ್ಲಿ ಅದು ಏನಂತಾರೆ, ಈ ಎಕ್ಸ್ಪ್ಲಿಸಿಟ್ ಅಪಾರ್ಚುನಿಟಿ ಕಾಸ್ಟ್ ಆಗಿರುತ್ತೆ. ಇಂಪಾರ್ಟೆನ್ಸ್ ಆಫ್ ಅಪಾರ್ಚುನಿಟಿ ಕಾಸ್ಟ್. ಅಪಾರ್ಚುನಿಟಿ ಕಾಸ್ಟ್ ಇಂಪಾರ್ಟೆನ್ಸ್ ಏನು? ಎಫಿಷಿಯಂಟ್ ರಿಸೋರ್ಸ್ ಅಲೋಕೇಶನ್. ಇವಾಗ ನಮ್ಗೆ ಅಪಾರ್ಚುನಿಟಿ ಕಾಸ್ಟ್ ಅರಿವಿದ್ದಾಗ ವಿ ಡೋಂಟ್ ಯೂಸ್ ದ ರಿಸೋರ್ಸ್ ನ ಹೇಗ್ ಬೇಕು ಹಾಗೆ ಯೂಸ್ ಮಾಡೋದಿಲ್ಲ, ವಿ ಯೂಸ್ ಲಿಮಿಟೆಡ್ಲಿ. ದೆನ್ ಪ್ರೊಡಕ್ಷನ್ ಡಿಸಿಷನ್. ಫರ್ಮ್ ಡಿಸೈಡ್ಸ್ ವಾಟ್ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ based on the opportunity cost analysis. Then economic decision making helps in individual firms, adralli help agutte. Then public policy, governments evaluate the projects na evaluate ಮಾಡುತ್ತೆ, resource na allocate ಮಾಡಕ್ಕೆ, ಹಂಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. Then production possibility curve, opportunity cost was and production possibility curve ಅಂದ್ರೆ ಇದು ಕ್ಲೋಸ್ಲಿ ರಿಲೇಟೆಡ್ ಇರುತ್ತೆ. ಇದು ಮ್ಯಾಕ್ಸಿಮಮ್ ಪಾಸಿಬಲ್ ಪ್ರೊಡಕ್ಷನ್ ನ ಕಾಂಬಿನೇಷನ್ ನ ಮಾಡಿ ಟ್ರೇಡ್ ಆಫ್ ಬಿಟ್ವೀನ್ 2 ಗ್ರೂಪ್ ಗುಡ್ಸ್ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದು ಇಂಪಾರ್ಟೆಂಟ್ ಅಂತ ಹೇಳೋದನ್ನ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಹೇಳ್ತೀವಿ. ಇದು ಮ್ಯಾಕ್ಸಿಮಮ್ ಪ್ರೊಡಕ್ಷನ್, ಟ್ರೇಡ್ ಆಫ್ ಅಂಡ್ ಇನ್ಕ್ರೀಸಿಂಗ್ ದ ಕಾಸ್ಟ್. ಎಲ್ಲಿ ಒಂದು ಗೂಡ್ ಪ್ರೊಡ್ಯೂಸ್ ಆಗುತ್ತೆ ಇನ್ನೊಂದು ಆಪರ್ಚುನಿಟಿ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಲಾ ಆಫ್ ಇನ್ಕ್ರೀಸಿಂಗ್ ಅಪಾರ್ಚುನಿಟಿ ಕಾಸ್ಟ್, ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಆದಾಗ, ಟ್ರೇಡ್ ಆಫ್ಸ್ ಆದಾಗ, ಮತ್ತೆ ಇನ್ಕ್ರೀಸಿಂಗ್ ಕಾಸ್ಟ್. ಇಲ್ಲಿ ನೀವು ಇವೆರಡು ನೆನ್ಪಿಟ್ಕೊಳ್ಳಿ, ಎಕ್ಸ್ಪ್ಲಿಸಿಟ್ ಮತ್ತೆ ಇಂಪ್ಲಿಸಿಟ್. ಎಕ್ಸ್ಪ್ಲಿಸಿಟ್ ಅಂತಂದ್ರೆ ಡೈರೆಕ್ಟ್ ಮನಿ ಇನ್ವಾಲ್ವ್, ಇಂಪ್ಲಿಸಿಟ್ ಅಂದ್ರೆ ಇಂಡೈರೆಕ್ಟ್ಲಿ ಮನಿ ಇನ್ವಾಲ್ವ್ ಆಗಿರುವಂತದ್ದು. ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಮೇಜರ್ ಆಗಿ ನೀವು ನೆನ್ಪಿಟ್ಕೊಬೇಕು, ಒಂದಕ್ಕೋಸ್ಕರ ಇನ್ನೊಂದನ್ನ ನಾವು ಸ್ಯಾಕ್ರಿಫೈಸ್ ಮಾಡುವಂಥದ್ದು. ಆ ಸ್ಯಾಕ್ರಿಫೈಸ್ ಮಾಡಿರುವಂತ ಕಾಸ್ಟ್ಗೆ ನಾವು ಅಪಾರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೀವಿ. ವೆನ್ ಅಪಾರ್ಚುನಿಟಿ ಕಾಸ್ಟ್ ಇಸ್ 0 ಅವಾಗ ನಮ್ಗೆ ಅದರಿಂದ ಯಾವುದೇ ರೀತಿಯಾದಂತ ತೊಂದರೆ ಆಗಿರುವುದಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ವೆನ್ ಅಪಾರ್ಚುನಿಟಿ ಕಾಸ್ಟ್ ಇಸ್ 0, ದಟ್ ಮನಿ ಗೌರ್ಮೆಂಟ್ ಮನಿ ಆಗಿರುತ್ತೆ. ಅದು ದಟ್ ಅಪಾರ್ಚುನಿಟಿ ಕಾಸ್ಟ್ 0 ಆದಾಗ ಇದೊಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ದ ಗೌರ್ಮೆಂಟ್ ಸ್ಪೆಂಡಿಂಗ್ ಮನಿ ಆಗಿರುತ್ತೆ. ಅದು ಗೌರ್ಮೆಂಟ್ ಸ್ಪೆಂಡಿಂಗ್ ಮನಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಅಪಾರ್ಚುನಿಟಿ ಕಾಸ್ಟ್. ಎಕ್ಸಾಮ್ ಅಲ್ಲಿ ನೀವು ಬಂದ್ರೆ ನಿಮ್ಗೆ ಗೊತ್ತಿರಬೇಕು ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಏನು, ಅದು ಯಾಕೆ ಯೂಸ್ ಆಗುತ್ತೆ, ಟೈಪ್ಸ್ ಏನು, 2 ಟೈಪ್ಸ್ ಡೆಫಿನೇಷನ್ಸ್. ಇದಕ್ಕಿಂತ ಜಾಸ್ತಿ ಡೆಪ್ತ್ ಆಗಿ ಹೋಗೋದಿಲ್ಲ ಅವರು. ಇಷ್ಟು ಗೊತ್ತಿದ್ರೆ ಯು ಕ್ಯಾನ್ ಆನ್ಸರ್. ಯಾರ್ಯಾರಿಗೆ ಈ ವಿಡಿಯೋ ಬೇಕು ಅನ್ಸುತ್ತೆ ಅವ್ರಿಗೆಲ್ರಿಗೂ ಶೇರ್ ಮಾಡಿ.
ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಅಂಡ್ ಆಲ್.